ದೇಶ ಕಂಡಂಥ ಅಪ್ರತಿಮ ಮೇಧಾವಿ ಆರ್ಥಿಕ ತಜ್ಞ, ಭಾರತದ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸಿದಂಥ ನಮ್ಮೆಲ್ಲರಿಗೂ ಅತ್ಯಂತ ಗೌರವ ಮತ್ತು ಪ್ರೀತಿಯಿಂದ ಕಾಣ್ತಾ ಇದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಮಗೆಲ್ಲರಿಗೂ ಕೂಡ ಅತ್ಯಂತ ನೋವಾಗಿದೆ, ದುಃಖ ಆಗಿದೆ. ಒಬ್ಬ ಮೇಧಾವಿ ಅಷ್ಟೇ ಅಲ್ಲ, ಒಬ್ಬ ಮಾನವೀಯತೆಯ ಮೌಲ್ಯಗಳನ್ನು ನಡೆಸ್ಕೊಂಡು ಬಂದಂಥ ಒಬ್ಬ ಗೌರವಾನ್ವಿತ ಮನಮೋಹನ್ ಸಿಂಗ್ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿದ್ದರು, ಮಾದರಿಯಾಗಿದ್ದರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇಡೀ ವಿಶ್ವ ಅನೇಕ ರೀತಿಯಲ್ಲಿ ಅವರ ಸಲಹೆ ಸೂಚನೆಗಳನ್ನು ಬಯಸ್ತಾ ಇತ್ತು. ಅಮೆರಿಕದ ಅಧ್ಯಕ್ಷರಾದಂಥ ಬಾರಕ್ ಒಬಾಮಾ ಅವರು ಕೂಡ ಅನೇಕ ಸಂದರ್ಭದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ನಾನು ಅವರ ಸಲಹೆ ಸೂಚನೆಯನ್ನು ಪಡ್ಕೊಂಡಿದ್ದೇನೆ ಹಾಗೆ ಅಂಥೇಳಿ. 91-92ರಲ್ಲಿ ಈ ದೇಶಕ್ಕೆ ಒಂದು ಹೊಸ ಬದಲಾವಣೆಯನ್ನು, ಹೊಸ ದಿಕ್ಕನ್ನು ಆರ್ಥಿಕ ತಜ್ಞನಾಗಿ ಕೊಟ್ಟ ಕಾರಣಕ್ಕಾಗಿ ಇವತ್ತು ಭಾರತ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಏನು ಅನ್ನಿಸ್ಕೊಂಡಿದ್ದೇವೆ, ಅದು ಅವರ ಅಡಿಪಾಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರ ಅಗಲಿಕೆ ಬಹಳ ನೋವಾಗಿದೆ ಎನ್ನುವಂಥದ್ದು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಅನೇಕ ಆಶಯಗಳು, ಅವರ ಸಲಹೆಗಳು ಈ ದೇಶದ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ಆಶಿಸ್ತೇನೆ. ನನಗೆ ವೈಯಕ್ತಿಕವಾಗಿ ಅನೇಕ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿ ಮಾಡಿದಾಗ ಅವರು ನಡ್ಕೊಂಡಂಥ ರೀತಿಗಳು ಎಂಥವರಿಗೂ ಕೂಡ ಗೌರವವನ್ನು ಸ್ವಾಭಾವಿಕವಾಗಿ ತರಿಸ್ಕೊಳ್ತಕ್ಕಂಥ ರೀತಿ. ನನಗಿನ್ನೂ ಜ್ಞಾಪಕ ಇದೆ, ಅವರು ಹಣಕಾಸಿನ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವರನ್ನು ಸೌತ್ ಬ್ಲಾಕಲ್ಲಿ ಭೇಟಿ ಮಾಡಿದಾಗ ನಮ್ಮನ್ನು ರಿಸೀವ್ ಮಾಡೋದಕ್ಕೆ ಮತ್ತು ಕಳಿಸ್ಕೊಡೋದಕ್ಕೆ ಅವರು ಬಾಗಿಲಿಗೆ ತಾನೇ ಬಂದು ಬಾಗಿಲನ್ನು ತೆಗೆದು ನಮ್ಮನ್ನು ಆಹ್ವಾನ ಮಾಡಿದರು ಮತ್ತು ಕಳಿಸ್ಕೊಟ್ರು. ಅದನ್ನು ನೆನೆಸ್ಕೊಂಡ್ರೆ ಅಂತಹ ದೊಡ್ಡ ವ್ಯಕ್ತಿ ನಮ್ಮಂಥ ಜನರನ್ನೂ ಕೂಡ, ಸಾಮಾನ್ಯ ಜನರನ್ನು ಕೂಡ ಅಷ್ಟು ಗೌರವವಾಗಿ ಕಾಣ್ತಾ ಇದ್ದಿದ್ದು ಒಂದು ದೊಡ್ಡ ಉದಾಹರಣೆ ಅವರ ವ್ಯಕ್ತಿತ್ವಕ್ಕೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.